ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ಸ್ವಲ್ಪ 2 ಡೇಸಿಂದ ಬ್ಯುಸಿ ಇದ್ದಿದ್ದರಿಂದ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಲೇಟ್ ಅಪ್ಲೋಡ್ ಆಯಿತು. ಸಾರಿ ಫಾರ್ ಎವ್ರಿವನ್. ಆ್ಯಂಡ್ ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಬಂದು ಏನಂದರೆ, ನಾನು ವರ್ಕ್ಗೆ ಜಾಯ್ನ್ ಆಗಿದ್ದು ಈ ಒಂದು ಸ್ಲಿಪ್ಪಿಂಗ್. ಓಕೆನಾ, ನಾನು ಆ್ಯಕ್ಚುಲಿ ಹೋಗಿ ಒಂದು ವರ್ಕ್ಗೆ ಜಾಯ್ನ್ ಆಗಿದ್ದೆ. ಬಟ್ ನನ್ನ ಮಗಳನ್ನ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ರಿಂದ ಬಟ್ ಏನು ಯಾವ ವರ್ಕು ಅನ್ನೋದನ್ನ ನಾನು ಹೇಳೋದಿಲ್ಲ. ಯಾಕೆ ಅಂದರೆ ನಾನು ಆ ವರ್ಕ್ಗೆ ನಾನೇನು ಪರ್ಮನೆಂಟಾಗಿ ಹೋಗಿರಲಿಲ್ಲ, ಟೆಂಪ್ರವರಿಗೆ ಹೋಗಿದ್ದಿದ್ದು. ಆ್ಯಂಡ್ ನೋಡ್ತಾ ಇರ್ಬೋದು, ಇದು ಬಂದು ಬೇಬಿ ರೂಮ್. ಅಂದರೆ ಮಕ್ಕಳನ್ನ 4 ಮಂತ್ಸ್ ಮಕ್ಕಳಿಂದನೂ ಕೂಡ ಇರಿಸ್ಕೊತಾರೆ ಅಲ್ಲಿ. ಆ್ಯಂಡ್ ನನ್ನ ಮಗಳನ್ನೂ ಕೂಡ ಇಲ್ಲಿ ಬಿಟ್ಟು ಹೋಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಫಸ್ಟ್ ಡೇ ಫಾರಮ್ ಫಿಲಪ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫಾರಮ್ ಫಿಲಪ್ ಎಲ್ಲ ಮುಗೀತು. ನೆಕ್ಸ್ಟು ಅಂದರೆ ಅವತ್ತಿಂದ ಏನೂ ಕೆಲಸ ಇರಲಿಲ್ಲ. ನೆಕ್ಸ್ಟು ಅಲ್ಲಿಂದ ಬಂದು ಮಧ್ಯಾಹ್ನ ಊಟಕ್ಕೆ ಅಂತ ಹೋದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಟ್ರೈನಿಂಗ್ ಹಾಲ್ಗೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದೊಂದು ಕ್ಲಿಪ್ಪಿಂಗ್ ಯಾಕಪ್ಪ ತೊಗೊಂಡೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಲ್ಲಿರೋರೆಲ್ಲ ಅದನ್ನೇ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ನೋಡಿ ಅಂತ. ನೆಕ್ಸ್ಟ್ ಅಲ್ಲಿ ನಾವು ಟ್ರೈನಿಂಗ್ ಸೆಂಟರ್ಗೆ ಕರೆದಿದ್ರು. ಓಕೆನಾ, ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಫೈನಲಾಗಿ ಟ್ರೈನಿಂಗ್ ಸೆಂಟರ್ಗೆ ಬಂದ್ವಿ. ಸೊ ಇದೇ ಟ್ರೈನಿಂಗ್ ಸೆಂಟರ್ ಬಂದು ಇದೆ ಟ್ರೈನಿಂಗ್ ಹಾಲು. ನೋಡ್ತಾ ಇರ್ಬೋದು, ಇಷ್ಟು ಜನ ಬಂದು ಜಾಯ್ನಿಂಗ್ಗೆ ಬಂದಿದ್ದರು ಅಲ್ಲಿ ಅವತ್ತು. ಆ್ಯಂಡ್ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮಳೆ ಬರ್ತಿರೋ ಕಾರಣದಿಂದ ಗುಡುಗು ಮಿಂಚು ಸೌಂಡ್ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ನಾನು ಕೂಡ ಅದರಿಂದ. ಬಟ್ ಅದು ವಾಯ್ಸ್ ಹಂಗೆ ಕೇಳಿಸ್ತಿದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಏನಪ್ಪ ಚಾಕ್ಲೇಟ್ ತೋರಿಸ್ತಿದ್ದೀನಿ ಅಂತಂದರೆ, ಅಲ್ಲಿ ಆ್ಯಕ್ಚುಲಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರು. ಸೊ ಅದಕ್ಕೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವರಿಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದರು. ಸೊ ಪ್ರತಿಯೊಂದು ಕ್ವಶನು ನಾನೇ ಹೇಳ್ತಿರೋದ್ರಿಂದ ಬೇರೆಯವ್ರಿಗೂ ಆ ಅವಕಾಶ ಸಿಗಲಿ ಅಂತ ಅವ್ರು ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು 3 ಕ್ವಶನ್ಗೆ ಆನ್ಸರ್ ಮಾಡಿದ್ರಿಂದ ನನಗೆ 3 ಚಾಕ್ಲೇಟ್ ಸಿಕ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳನ್ನ ಕ್ರೀಚ್ಗೆ ಬಿಟ್ಟಿದೆ. ಓಕೆನಾ, ಮಕ್ಕಳಂದರೆ ಬೇಬಿ ರೂಮ್ಗೆ ಬಿಟ್ಟಿದೆ. ನನ್ನ ಮಗಳಲ್ಲಿ ತೊಟ್ಟಿಲಿ ಕುತ್ಕೊಂಡು ಆಡ್ತಾಯಿದ್ಲು. ನೆಕ್ಸ್ಟ್ ಇಲ್ಲಿ ಫೈನಲಾಗಿ ಅವ್ರು ಬಂದು ಪಂಚಿಂಗ್ನ ಕೊಡ್ತಾಯಿದ್ರು. ಓಕೆನಾ, ನೆಕ್ಸ್ಟ್ ಫೈನಲಾಗಿ ಮನೆ ಬಿಟ್ಟಿದ್ದಾಯಿತು. ಸೊ ನನ್ನ ಮಗಳನ್ನ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಎಷ್ಟು ಚೆನ್ನಾಗಿ ತೊಟ್ಟಿಲಿ ಕೂತಿದ್ದಾಳೆ ಅಂತ. ಬೈಲಿ ಮಂತ್ರ. ನೆಕ್ಸ್ಟು ಇಲ್ಲಿ ಫೈನಲಾಗಿ ಬಸ್ ಬಂತು. ಓಕೆನಾ, ಕಂಪ್ನಿ ಕ್ಯಾಬ್ ಬತ್ತು. ಓಕೆನಾ, ಸೊ ನಾವು ಕ್ಯಾಬ್ ಹತ್ಕೊಂಡು ಮನೆ ಕಡೆ ಕೊಟ್ವಿ. ನೆಕ್ಸ್ಟು ಬಿಡ್ದಿನಲ್ಲಿ ಸ್ವಲ್ಪ ವರ್ಕ್ ಇತ್ತು ಅಂದ್ಬಿಟ್ಟು ಬಿಡ್ದಿನಲ್ಲಿ ಇಳ್ಕೊಂಡಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಪಾಪುಗೆ ಅಂದರೆ ನನ್ನ ಮಗಳಿಗೆ ನಾನು ಏನೂ ಕೊಡಿಸಿರಲಿಲ್ಲ ಅವತ್ತು. ಸೊ ಅದಕ್ಕೋಸ್ಕರ ಅವಳಿಗೆ ಫ್ರೂಟ್ಸ್ನ ಕೊಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟುಡಿಯೋಗೆ ಅಂದರೆ ನನ್ನ ಪಾಪುದು ಮತ್ತು ನಂದು ಫೋಟೋಸ್ ತೆಗ್ಸೋದಿತ್ತು. ಸೊ ಅದಕ್ಕೋಸ್ಕರ ಸ್ಟುಡಿಯೋ ಹತ್ರ ಬಂದಿದ್ವಿ ಫೋಟೋ ತೆಗ್ಸೋಣ ಅಂತ ಹೇಳಿ. ಎಲ್ಲೋಗಿದೆ ಇವತ್ತು ನೀನು? ಅಲ್ಲಿ ಅಕ್ಕ ಜೊತೆ ಪಾಪ ಜೊತೆ ಎಲ್ಲ ಆಟ ಆಡಲ್ಲ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್. ಓಕೆನಾ, ಇಲ್ಲಿ ನಮ್ಮ ಮನೆಯವ್ರನ್ನ ಅಂದರೆ ಬೇಗನೆ ಬರೇಳಕ್ಕೆ ಹೇಳಿದ್ದೆ ನಾನು. ಯಾಕೆಂದರೆ ಪಾಪುಗೆ ಹುಷಾರಿ ಅಂದರೆ ಸ್ವಲ್ಪ ಅವಳಿಗೆ ತಲೆ ಬೆಚ್ಚಗಿತ್ತು ಮತ್ತು ಅವಳಿಗೆ ಫೇಸಲ್ಲೆಲ್ಲ ಸ್ವಲ್ಪ ಬೆಳ್ಚಿಪ್ ಆಗಿಬಿಟ್ಟಿತ್ತು. ಓಕೆನಾ, ಸೊ ಅದಕ್ಕೋಸ್ಕರ ಬಿಡ್ದಿಲ್ಲಿ ತೋರಿಸಿದ್ವಿ. ಬಟ್ ಅದಕ್ಕೆ ಅವಳಿಗೆ ಕ್ಯೂರ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ರಾಮನಗರದಲ್ಲಿ ಒಂದು ಸಲ ತೋರಿಸೋಣ ಅಂತ ಹೇಳಿಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಟೆಂಪಲ್ ಹೋಗ್ತಾ ಇರ್ಬೇಕಾದ್ರೆ ಟೆಂಪಲ್ ಕಾಣಿಸ್ತು. ಓಕೆನಾ, ಸೊ ನನ್ನ ಮಗಳು ದೇವರೆಲ್ಲಾದರೂ ಕಾಣಿಸ್ದಾಗ ಕೈ ಮುಕ್ಕೊಂತಾಳೆ. ನೆಕ್ಸ್ಟು ಇಲ್ಲಿ ನಾವು ಬಂದಿದ್ದೆ ಶ್ರೀದೇವಿ ಹಾಸ್ಪಿಟಲ್ಗೆ. ಆ್ಯಕ್ಚುಲಿ ನಮಗಿದು ಯಾರೋ ಹೇಳಿದರು ಅಂದರೆ, ಬಟ್ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ನಾವು ಹೋಗಿದ್ದೆ ಕರ್ಕೊಂಡು ಅಲ್ಲಿ ಹಾಸ್ಪಿಟಲ್ಗೆ. ನೆಕ್ಸ್ಟ್ ಇಲ್ಲಿ ಟೋಕನ್ ಕೊಟ್ಟರು. ಓಕೆನಾ, ಟೋಕನ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಫೈನಲಾಗಿ ಡಾಕ್ಟರ್ ಚೆಕಪ್ ಮಾಡಿಬಿಟ್ಟು ಹೇಳಿದ್ರು ಅದು ವಿಟಮಿನ್ ಕಮ್ಮಿ ಇದ್ರೆ ಆ ರೀತಿ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ 2 ಟಾನಿಕ್ ಮತ್ತು 1 ಕ್ರೀಮ್ನ ಬರೆದು ಕೊಟ್ಟಿದ್ರು. ಸೊ ಅದನ್ನು ತೊಗೊಂಡು, ಯಾಕೆಂದರೆ ನಮ್ಮದು ಅಪೋಲೋ ಕಾರ್ಡ್ ಇದೆ. ಓಕೆನಾ, ಅಪೋಲೋದಲ್ಲಿ ತೊಗೊಂಡ್ರೆ ಪ್ಲಸ್ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಮೆಡಿಕಲ್ ಅಂದರೆ ಹೋಗಿ ಅಪೋಲೋದಲ್ಲಿ ತೊಗೊಂಡ್ವಿ. ಓಕೆನಾ, ಅದೇನದು ಡ್ರಾಪ್ಸ್ ಅದೇನು ಕ್ರೀಮು ಟಾನಿಕ್ ಎಲ್ಲ ಕೊಟ್ಟಿದ್ರು, ನಾವು ಹೋಗಿ ಅಪೋಲೋದಲ್ಲಿ ತೊಗೊಂಡ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು, ನಾವು ಆ್ಯಕ್ಚುಲಿ ಅಲ್ಲಿ ಹೋದಾಗ 7 o'clock ಆಗಿತ್ತು ಹಾಸ್ಪಿಟಲ್ ಒಳಗಡೆ. ಬಟ್ ನಾವು ಮನೆಗೆ ಬಂದಿದ್ದು 9 o'clock 9:30 ಆಗಿಬಿಟ್ಟಿತ್ತು. ಅಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಮಳೆ. ನಾವು ಹೋದಾಗಂತೂ ನೋಡ್ತಾ ಇರ್ಬೋದು ಮಿನಿಮಮ್ 1 to 1.5 hour ನಾವು ಹಾಸ್ಪಿಟಲಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓ ಮೈ ಗಾಡ್, ಏನು ಇಷ್ಟೊಂದು ಜೋರಾಗೋಯ್ತು. ಮನೆಗೆ ಹೋಗೋದು ಯಾವಾಗ? 1 hour ಆಯಿತು ಬಂದು.
ನೆಕ್ಸ್ಟು ಅಲ್ಲಿ ಅಪೋಲೋಗೆ ಬಂದ್ವಿ. ಸೊ ಅಪೋಲೋಗೆ ಬಂದು ನಮ್ಗೆ ಅದೇನು ಆಯಿಂಟ್ಮೆಂಟ್ ಇದೆ ಮತ್ತು ಸಿರಪ್ ಇದೆ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಬಟ್ ನಾವು ಹೋಗಿದ್ದೇನೋ ಅಪೋಲೋದಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಆಫರ್ನ ಕೊಟ್ಟಿದ್ರು, ಓಕೆನಾ. ಸೊ ನಾವು ಅದನ್ನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಜಸ್ಟ್ ನಮಗೇನು ಅವಳಿಗೆ ನಮ್ಮ ಪಾಪುಗೆ ಏನು ಮೆಡಿಸಿನ್ ತೊಗೋಬೇಕು ಆ ಮೆಡಿಸಿನ್ ತೊಗೊಂಡು ಫೈನಲಾಗಿ ನಾವು ಮನೆ ಕಡೆ ಹೊರಟ್ವಿ. ಸೊ ಮನೆಯಿಂದ ಬರಬೇಕಾದ್ರೆ ನಮ್ಮ ಮನೆಯವ್ರಿಗೆ ಅಂದರೆ ನಾವು ಲಾಸ್ಟ್ ಟೈಮ್ ಒಂದು ಮಂತ್ ಬ್ಯಾಕ್ ನಾನು ನಮ್ಮ ಮನೆಯವರಿಬ್ಬರು ಹಲ್ಲು ಕೀಳ್ಸಿದ್ವಿ, ಓಕೆನಾ. ಆವಾಗ ಅವ್ರಿಗೆ ಒಂದು ಪೇಸ್ಟು ಮತ್ತು ಬ್ರಷ್ನ ಸಜೆಸ್ಟ್ ಮಾಡಿದರು. ಸೊ ಅದು ಆ ಟೈಮಲ್ಲಿ ಸಿಕ್ಕಿರಲಿಲ್ಲ, ಓಕೆನಾ. ಸೊ ಇವಾಗ ತೊಗೊಂಡು ಅದನ್ನು ಮನೆಗೆ ಸ್ವಲ್ಪ ಚಿಕನ್ ತೊಗೊಂಬರೋಣ ಅಂತ ನೋಡಿದ್ವಿ. ಬಟ್ ನೈಟ್ 9 o'clock ಆದಾಗ ಶಾಪ್ ಎಲ್ಲೂ ಓಪನ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಬೆಳಗ್ಗೆ ಅಷ್ಟೊತ್ತಿಗೆ ಚಿಕನ್ನು ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಅಂದ್ರೆ ಚಿಲ್ಲಿ, ನೆಕ್ಸ್ಟ್ ಕರ್ಡ್ ಆಗಿರ್ಬೋದು, ಬಿರಿಯಾನಿ ಮಸಾಲ, ಜ್ಯೂಸು ಮತ್ತು ಮೊಟ್ಟೆ, ಆಯಿಲು, ಕುಕ್ಕಿಂಗ್ ಆಯಿಲು, ಸಕ್ಕರೆ ಇದನ್ನೆಲ್ಲ ತಂದು ಕೊಟ್ಬಿಟ್ಟು ಅವರು ವರ್ಕ್ಗೆ ಹೋದ್ರು, ಓಕೆನಾ. ನೆಕ್ಸ್ಟು ನಾನು ಅಲ್ಲಿಗೆ ಫುಡ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಫುಡ್ಡು ಬಿರಿಯಾನಿ ಮತ್ತು ಚಾಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಬಟ್ ಕರೆಂಟ್ ಇರಲಿಲ್ಲ, ಓಕೆನಾ. ಸೊ ಫೈನಲಾಗಿ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಊರಿಗೆ ಅಂತ ಹೋದ್ವಿ. ಅಲ್ಲಿ ಸ್ವಲ್ಪ ನಮ್ಮದು ಒಂದು ಪೆಟ್ಟಿದೆ, ಓಕೆನಾ. ಅಂದರೆ ಒಂದು ನಮ್ಮದು ಅಮ್ಮು ಇದ್ದಾಳೆ, ಡಾಗು. ಬಟ್ ಅದಕ್ಕೆ ಉಣ್ಣಿ ಎಲ್ಲ ಹಚ್ಬಿಟ್ಟಿತ್ತು ಅಂತ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಸೊ ಅದನ್ನು ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಿ. ಸೊ ಇಲ್ಲಿ ನನ್ನ ಮಗಳು ಜೋಕಾಲಿಯಲ್ಲಿ ಮಲ್ಕೊಂಡು ಆಡ್ತಾ ಇದ್ಲು, ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಅಂತ. ಅವಳು ಅದರಿಂದ ಇಳಿಯೋದಕ್ಕೆ ರೆಡಿ ಇರಲಿಲ್ಲ, ಓಕೆನಾ. ನೆಕ್ಸ್ಟು ಮನೆಗೆ ಬಂದ್ವಿ. ಸೊ ಇನ್ನೂ ಬಿರಿಯಾನಿ, ಚಾಪ್ಸ್ ಎಲ್ಲ ಹಾಗೆ ಇತ್ತು, ಓಕೆನಾ. ಸೊ ಅದನ್ನೆಲ್ಲ ಬಿಸಿ ಮಾಡೋಣ, ಇಲ್ಲಾಂದರೆ ಹಳಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೈಟ್ಗೆ ಅದೇ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಎಲ್ಲನೂ ಬಿಸಿ ಮಾಡಿ ಇಡ್ತಾಯಿದ್ದೆ. ಆ ಟೈಮಲ್ಲೇ ಕರೆಂಟ್ ಹೊಂಟೋಗ್ಬಿಡ್ತು. ಮಳೆ ಗುಡುಗು ಅಂದರೆ ಮಳೆ ಏನು ಜಾಸ್ತಿ ಇರಲಿಲ್ಲ, ಗುಡುಗು ಮಿಂಚು ಜಾಸ್ತಿ ಇತ್ತು, ನೋಡ್ತಾ ಇರ್ಬೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ನಿಮಗೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಥ್ಯಾಂಕ್ ಯು, ಬಾಯ್.